ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ್ತೀರಾ. ನಾನು ಸುಮಾರಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ ವ್ಲಾಗ್, ಅಮಾವಾಸ್ಯೆ. ಸೊ ವಾರ ಪೂಜೆ ಎಲ್ಲ ಆಯಿತು. ಆಫೀಸ್ ರೂಮಲ್ಲಿ ಕೂಡ ನಾನೇ ಪೂಜೆ ಮಾಡಿದೆ, ಯಾಕಂದರೆ ಸತೀಶ್ಗೆ ಕೆಲಸ ಇದೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಯಾರೇನೂ ಸಬ್ಸ್ಕ್ರೈಬ್ ಆಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ. ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ, ಕಾಲಿಫ್ಲವರ್, ಬಟಾಣಿ, ಆಲೂಗಡ್ಡೆ ಕುರ್ಮ. ಸೊ ಮಕ್ಕಳೆಲ್ಲ ತಿಂಡಿ ತಿಂದು ಕ್ಲಾಸ್ಗೆ ಹೋದರು. ಇವತ್ತು ನನ್ನ ಮಗಳಿಗೆ ಕಂಪ್ಯೂಟರ್ ಸೈನ್ಸ್ ರೈಟಿಂಗ್ ಎಕ್ಸಾಮ್, ನನ್ನ ಮಗನಿಗೆ PT ಫಿಸಿಕಲ್ ಎಜುಕೇಷನ್ ರೈಟಿಂಗ್ ಎಕ್ಸಾಮ್. ಸೊ ಸುಮಾರು ಜನ ಸಿಸ್ಟರ್ಸ್ ಹಿಂದಿನ ಬ್ಲಾಗಲ್ಲಿ ನನ್ನ ಮಕ್ಕಳಿಗೆ ವಿಶಸ್ ಮಾಡಿದ್ರಿ, ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಅಭಿಮಾನ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ, ನನ್ನ ಮಕ್ಕಳ ಮೇಲೆ ಕೊನೆ ತನಕ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಹ್ಯಾಪಿ ಫ್ರೈಡೇ ಮಾರ್ನಿಂಗ್ ಎಲ್ರಿಗೂ. ಆ ದೇವಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಆರೋಗ್ಯ ಆಯಾಸ ಕೊಟ್ಟು ಕಾಪಾಡಲಿ. ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ಟೈಮ್ಗೆ ತಿನ್ನಿ. ತುಂಬ ಬಿಸಿಲಿದೆ, ಬಾಡಿನ ಡಿಹೈಡ್ರೇಟ್ ಆಗೋಕ್ಕೆ ಬಿಡಬೇಡಿ. ಕೋಲ್ಡ್ ಮಾಡ್ಕೊಳ್ಳಿ, ಎಳ್ನೀರು ಕುಡೀರಿ, ಕಲ್ಲಂಗಡಿ ಹಣ್ಣು ತಿನ್ನಿ. ಸೀಸನ್ ಆಯಿತಾ, ಅದು ಎಲ್ಲ ಸೀಸನಲ್ ಫ್ರೂಟ್ಸು ಸಿಗುತ್ತೆ. ಒಳ್ಳೆ ಒಳ್ಳೆ ಸ್ವೀಟ್ಸ್, ಕಲ್ಲಂಗಡಿ ಹಣ್ಣು ಸಿಗುತ್ತೆ, ಚೆನ್ನಾಗಿ ತಿನ್ನಿ. ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡ್ರ? ನಿಜಕ್ಕೂ ಮಾತಾಡೋಕ್ಕಾಗ್ತಾಯಿಲ್ಲ. ಈ ಕಡೆ ಮೀನ್ಸ್ ಅಂದರೆ ಏನಾಗಿದೆ ಅಂದರೆ, ಬಾಯಿ ಫುಲ್ಲು ರೆಡ್ಡಿಶ್ ಆಗಿಬಿಟ್ಟಿದೆ. ಏನೂ ತಿನ್ನೋಕ್ಕಾಗ್ತಾಯಿಲ್ಲ, ಬಿಸಿ ನೀರು ಕುಡಿಯೋಕ್ಕಾಗ್ತಾಯಿಲ್ಲ, ಖಾರ ಐಟಮ್ ಅಂತೂ ಬಾಯಿಗೆ ಇಡೋಕ್ಕೆ ಆಗ್ತಾಯಿಲ್ಲ. ಹೀಟ್ ಅನಿಸುತ್ತೆ, ತುಂಬ ಎಕ್ಸೆಸ್ ಆಫ್ ಹೀಟ್ ಆದಾಗ ಈ ರೀತಿ ನೋಡಿ ಹೊಸಡು. ಇದು ಅಂದರೆ ಥರ ಆಗಿಲ್ಲ, ತೂತ ಥರ ಆಗಿಲ್ಲ, ಬಟ್ ಕೌಟೆ ಅಂತ ಕರಿತೀವಿ. ಒಳಗಡೆ ಸ್ಕಿನ್, ಇನ್ನರ್ ಸ್ಕಿನ್ ಎಲ್ಲ ಊದ್ಕೊಂಡಂಗೆ ಸ್ವೆಲ್ ಆದಂಗೆ ಆಗಿದೆ. ತುಂಬ ರೆಡಿಶ್ ಆಗಿಬಿಟ್ಟಿದೆ ಬಾಯಿ ಫುಲ್ಲು. ಬೆಳಗ್ಗೆ ಅಂತೂ ಬ್ರಷ್ ಮಾಡಿ ಮೌತ್ ವಾಶ್ ಮಾಡೋ ಅಷ್ಟರಲ್ಲಂತೂ ಜೀವ ಹೋದಂಗೆ ಅನ್ನಿಸ್ಬಿಡ್ತು ನನಗೆ. ನೆನ್ನೆಯಿಂದನೂ ಹಿಂಗಾಗ್ಬಿಟ್ಟಿದೆ. ಏನೂ ತಿನ್ನೋಕ್ಕಾಗ್ತಾಯಿಲ್ಲ. ನೆನ್ನೆಯಿಂದ ಬರೀ ಮಜ್ಜಿಗೆ ಅನ್ನ ತಿಂತಾಯಿದ್ದೀನಿ, ಕಾಫಿ ಕುಡಿಯೋಕ್ಕಾಗ್ತಾಯಿಲ್ಲ. ಈವನ್ ತುಂಬಾ ಬಾಯಿ ಉರಿ, ಸಖತ್ ಬಾಯಿ ಉರಿ. ಎಲ್ಲ ಕೆಲಸ ಮುಗೀತು. ನಾನು ಆಗಲೇ ಹೇಳ್ದಾಗೆ ವಾರ ಪೂಜೆ, ಮಕ್ಕಳು ಕೂಡ ಸ್ಕೂಲ್ಗೆ ಹೋದರು. ಏನೇನಾಯಿತು ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡಿಕೊಂಡೆ, ಜಾಸ್ತಿ ಮಾಡೋಕ್ಕಾಗಲಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು, ಅಮಾವಾಸ್ಯೆ ಅಲ್ವಾ, ಪೂಜೆ ಮಾಡಿಸ್ಕೊಂಡು ಬರಬೇಕು. ಎಕ್ಸೆಸ್ ಆಫ್ ಹೀಟ್ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ, ಬಟ್ ತುಂಬ ಉರಿ ತಡ್ಕೊಳಕ್ಕಾಗ್ತಾಯಿಲ್ಲ. ಏನು ಹಾಕಬೇಕು ಅಂತಲೂ ಸ್ವಲ್ಪ ಮೌತ್ ಅಲ್ಸರ್ ಜೆಲ್ ಅಂತ ಸಿಗುತ್ತಲ್ಲ, ಅದನ್ನು ಅಪ್ಲೈ ಮಾಡಿದ್ದೆ. ಯಾಕೆ ಇಷ್ಟೊಂದು ಹೀಟ್ ಆಯಿತು ಅಂತಲೂ ಗೊತ್ತಿಲ್ಲ. ಎಳ್ನೀರು ಹೀಟಾ ಗೈಸ್? ಹೀಟಾ ಕೋಲ್ಡಾ? ಸ್ವಲ್ಪ ಜನ ಹೀಟ್, ಸ್ವಲ್ಪ ಜನ ಕೋಲ್ಡ್ ಅಂತಾರೆ. ನನಗೂ ಅಕ್ಯುರೇಟಾಗಿ ಗೊತ್ತಿಲ್ಲ. ಎಳ್ನೀರು ಮೇ ಬಿ ಹೀಟ್ ಇರ್ಬೋದು. ಸಖತ್ ಎಳ್ನೀರು ಕುಡಿದ್ಬಿಟ್ಟೆ ಒಂದು ವಾರದಿಂದ, ಡಿಹೈಡ್ರೇಟ್ ಆಗಿತ್ತಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ಈ ರೀತಿ ಆಯಿತಾ ಆಲ್ ಆಫ್ ಅ ಸಡನ್. ಇಷ್ಟೊಂದು ಹೀಟ್ ಆಗಿದೆ. ಹೀಟಿಗೇ ಈ ರೀತಿ ಆಗೋದು ನನಗೆ. ಬಾಯೆಲ್ಲ ಬೊಬ್ಬೆ ಒಂದಾಗಿಲ್ಲ ಅಷ್ಟೇ. ಇಲ್ಲಿ ನೋಡಿ, ಫುಲ್ ಇಡೀ ಮೌತ್ ಪಿಂಕ್ ಕಲರ್, ರೆಡ್ ಕಲರ್ ಆಗಿಬಿಟ್ಟಿದೆ. ನಿಮಗೆ ಕಾಣಿಸ್ತಾ ಇದೆಯಾ? ಈ ಕಲರ್ ಆಗಿದೆ, ನನ್ನ ಡ್ರೆಸ್ ಕಲರ್ ಆಗಿದೆ. ಸೊ ಟೆಂಪಲ್ಗೆ ಹೋಗಬೇಕು. ಸತೀಶ್ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ಒಂದು ಸಿಂಪಲ್ಲಾಗಿ ರೆಡಿಯಾಗಿ ಟೆಂಪಲ್ಗೆ ಹೊರಡುವ. ಓಕೆ. ಇದು ಬೆಳಗ್ಗೆನೇ ಎದ್ದು ಮಕ್ಕಳಿಗೆ ಓದಿಸ್ತಾ ಕೂತ್ಕೊಂಡೆ. ವಾಕ್ ಹೋಗ್ತಾ ಇಲ್ಲ, ಒಂದು ವಾರ ಆಯಿತು. ಕಾರಣ ಎಕ್ಸಾಮ್ಸ್ ಮುಗಿಲಿ ಅಂತ. ಸೊ ಅರ್ಲಿ ಮಾರ್ನಿಂಗ್ ಓದಿಸಿದ್ರೆ ಸ್ವಲ್ಪ ಮೈಂಡು ಫ್ರೆಶ್ ಇರುತ್ತೆ ಅಂತ ಹೇಳಿ ಇಬ್ರಿಗೂ ಕೂರಿಸ್ಕೊಂಡು ನಾನು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಾದ್ಮೇಲೆ
ಇಬ್ರಿಗೂ ಓದಿಸ್ತಾ ಕೂತ್ಕೊಂಡೆ. ಸೊ ತಪ್ಪು ಮಾಡಿದ್ರೆ ಶಿಕ್ಷಿಸೋದು ನಾನೇ, ತಪ್ಪನ್ನು ತಿದ್ದೋದು ನಾನೇ, ಅವ್ರನ್ನ ಸರಿದಾರಿ ತರೋದು ನಾನೇ. ಸೊ ನನ್ನ ಕರ್ತವ್ಯ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆಲ್ಲ ಓದಿಸಾದ್ಮೇಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ. ಸೊ ದೋಸೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅರೌಂಡು 9 ಗಂಟೆ ಏನೋ ರುಬ್ಬಿದಾಗ, ಸೆಕೆ ಅಲ್ವಾ ಬೇಸಿಗೆ, ತುಂಬ ಚೆನ್ನಾಗಿ ಬೇಗ ಹುಳಿ ಬಂದಿತ್ತು. ಆ್ಯಕ್ಚುಲಿ ಯಾವುದೇ ದೋಸೆ ರೊಟ್ಟಿ ಆದರೂ ನೀಟಾಗಿ ಬಂದರೆ ಅರ್ಧ ಕೆಲಸ ಅಲ್ಲೇ ಮುಗ್ದೋಯ್ತು ಅಂತ ಫೀಲ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಗ್ರೇವಿ ಎಲ್ಲ ತರಕಾರಿ ಹಾಕಿ, ಈರುಳ್ಳಿ, ಟೊಮೆಟೊ ಏನೇನಿತ್ತು, ಕಾಲಿಫ್ಲವರ್ ಎಲ್ಲ ಹಾಕಿ ಸಾಗು ಅಥವಾ ಗ್ರೇವಿ ಥರ ಮಾಡಿದ್ದೆ. ರೆಸಿಪಿ ಸುಮಾರು ಸಲ ಶೇರ್ ಮಾಡಿದ್ದೀನಿ, ಹಾಗಾಗಿ ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ. ಬೇಗ ಬೇಗ ಡಬ್ಬಿ ಕಟ್ಟಿ ನನ್ನ ಮಗ ಟ್ಯೂಷನಿಗೆ ಹೋಗಿದ್ದ, ಅವಳಿಗೆ ತಿಂಡಿ ಕೊಟ್ಟು ಅವಳು ತಿಂಡಿ ತಿಂತಾಯಿದ್ದಾಳೆ. ಅಷ್ಟರಲ್ಲಿ ನಾನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಶೂಸ್ ಎಲ್ಲ ಎತ್ತಿಟ್ಬಿಟ್ಟು ಅಡುಗೆ ಮನೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಹಿಂದಿಂದನೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಅರ್ಧ ಕೆಲಸ ಕಮ್ಮಿ ಆಗುತ್ತೆ. ಅಮಾವಾಸ್ಯೆ, ಮನೇಲಿ ವಾರ ಪೂಜೆ ಮಾಡಬೇಕು, ಗೋಡನಲ್ಲಿ ಪೂಜೆ ಮಾಡಬೇಕು. ಹಾಗಾಗಿ ವಾರ ಅಂದಮೇಲೆ ಎಷ್ಟು ಹರಿಬರಿ ಇರುತ್ತೆ, ಕೆಲಸ ಇರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ. ನಾನು ಪ್ರತಿಯೊಂದು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ, ಅದೆಲ್ಲ ನೀವೇ ಅರ್ಥ ಮಾಡ್ಕೋತೀರ. ಸೊ ಈ ರೊಟ್ಟಿ, ಚಪಾತಿ ಈ ಥರದ್ದೆಲ್ಲ ವಾರಗಳಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು ಅಂತಲೂ ಕೂಡ ಒಂದೊಂದ್ಸಲ ಅನಿಸುತ್ತೆ. ಏನಾದರೂ ರೈಸ್ ಐಟಮ್ ಮಾಡಿಬಿಟ್ರೆ ಅರ್ಧ ಕೆಲಸ ಇನ್ನೂ ಬೇಗನೆ ಮುಗಿದು ಕೂಡ ಹೋಗುತ್ತೆ. ಬಟ್ ನಮ್ಮ ಮನೇಲಿ ರೈಸ್ ಆದರೆ ಯಾರೂ ತಿನ್ನಲ್ಲ. ಹಾಗಾಗಿ ಹಾಲೆಲ್ಲ ಕಾಯಿಸಿಟ್ಟು ಅವ್ರಿಗೆ ಇಬ್ರಿಗೂ ತಿನ್ನೋಕ್ಕೆ ಪ್ಲೇಟ್ಗೆ ಹಾಕ್ಕೊಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ, ಈ ಎಕ್ಸಾಮ್ ಬಂದುಬಿಟ್ರೆ ಯಪ್ಪ ಎಷ್ಟು ಬೇಗ ಮುಗಿಯುತ್ತಪ್ಪ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ನನ್ನ ಮಗಳಿಗೆ PT ರೈಟಿಂಗ್ ಎಕ್ಸಾಮ್, ಸೊ ಅವಳು ಕೂಡ ಬರ್ಕೋತಾ ಇದ್ದಾಳೆ. ಅಷ್ಟರಲ್ಲಿ ವ್ಯಾನ್ ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಸ್ನಾನ ಆಗಿ 8:15ಗೆ ಮನೇಲಿ ಪೂಜೆ ಕೂಡ ಮಾಡಿದೆ. ಸೊ ಪ್ರತಿಯೊಂದೂ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಇಷ್ಟು ಬೇಗ ಪೂಜೆ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ನಾನು ನನ್ನ ಕೆಲಸ ಏನಿದೆ, ಕರ್ತವ್ಯ ಏನಿದೆ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಪ್ರತಿಯೊಂದು ವಿಡಿಯೋ ಮುಖಾಂತರ ಮಾಡ್ಕೊಳ್ಳೋದು, ವಿಡಿಯೋ ಹೇಳೋದು ಆ ಥರ ಮಾಡ್ತೀನಿ. ಒಬ್ಬರು ಕಮೆಂಟಲ್ಲಿ ಕೇಳಿದರು. ಸೊ ಹಾಗಾಗಿ ನಾನು ಹೇಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟ ಫೋಟೋ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ವಾಯ್ಸಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು, ನನ್ನ ಕೈಲಿ ಆಗ್ತಾಯಿಲ್ಲ, ಬಟ್ ಆದರೂ ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಾಯಿ ಫುಲ್ಲು ಉಣ್ಣು ಥರ ಆಗಿಬಿಟ್ಟಿದೆ. ಸೊ ಮನೆಯಲ್ಲೆಲ್ಲ ವಾರ ಪೂಜೆ ಆದಮೇಲೆ ಅಮ್ಮ ಲೇಡೀಸು ಕೂಡ ತಂದು ಕೊಟ್ಟರು. ಆಫೀಸ್ ರೂಮ್ಗೂ ಕೂಡ ಪೂಜೆ ಮಾಡಬೇಕಾಗಿತ್ತು. ಕಾರಣ ಸತೀಶ್ಗೂ ಕೂಡ ತುಂಬಾ ಕೆಲಸ ಇತ್ತು, ಅವರು ಫ್ರೀ ಇರಲಿಲ್ಲ. ಚೆಂಡು ಹೂವು ಎಲ್ಲ ಹಾಕಿದ್ದೆ ಅಲ್ವ ಶಿವರಾತ್ರಿ ಹಬ್ಬದಲ್ಲಿ, ಅದೆಲ್ಲ ಏನೂ ತೆಗೆದಿರಲಿಲ್ಲ, ಯಾಕಂದರೆ ಬಾಳಿರಲಿಲ್ಲ. ಹಾಗೇ ಹೊಸ್ಲೆಲ್ಲ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿಟ್ಟು ಧೂಪ ಹಾಕಿ ಮನೇಲಿ ಮಹಾಮಂಗಳಾರತಿ ಮಾಡಿದೆ. ತುಳಸಿ ಕಟ್ಟೆ ನೋಡಿ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ. ಪ್ರತಿಯೊಂದು ಹೂ ಚೇಂಜ್ ಮಾಡಿನೇ ಹೂನ ಹಾಕಿ ಇವತ್ತು ಪೂಜೆ ಮಾಡಿರೋಂಥದ್ದು. ಇವತ್ತಿನ ರಂಗೋಲೆ ಈ ರೀತಿಯಾಗಿದೆ. ಆಫೀಸ್ ರೂಮಲ್ಲೆಲ್ಲ ಪೂಜೆ ಮಾಡಿ ಬಾಗಿಲಿಗೆ ಹಿಳಿ ತೆಗೆದು 2 ಕರ್ಪೂರ ಕೂಡ ಹಚ್ಚಿಟ್ಟಿದ್ದೀನಿ. ಕಾರಣ ಯಾರ್ದು ನಮ್ಮ ಮನೆ ಮೇಲೆ ಕೆಟ್ಟ ಕಣ್ಣಿನ ದೃಷ್ಟಿ ತಗೊಳ್ಳಬಾರ್ದು ಅಂತ. ಸೊ ನೀವು ಕೂಡ ಮನೆಗೆ ಇಳಿ ತೆಗೆದು ಈ ರೀತಿ 2 ಕರ್ಪೂರ ಬೆಳಗಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಆಫೀಸ್ ರೂಮ್ ಪೂಜೆ ಮಾಡಿರೋದು ಒಂದು ಸಣ್ಣ ಪುಟ್ಟ ಫೋಟೋ ಹಾಕ್ತಾಯಿದ್ದೀನಿ. ಸೊ ಎಷ್ಟು ಚೆನ್ನಾಗಿರೋ ಹೂ ಹಾಕಿದ್ರು ಅರ್ಧ ಗಂಟೆ 1 ಗಂಟೆಗೆ ಬೇಗ ಬಾಡಾಗುತ್ತೆ. ಕಾರಣ ಡೈರೆಕ್ಟ್ ಬಿಸಿಲು ನಮ್ಮ ಗೋಡನ್ಗೆ ಆಫೀಸ್ಗೆ ಬರೋದ್ರಿಂದ. ಸೊ ಈಗ ಮನೆಗೆ ಬಂದು ಅವಳಿಗೆ ಜುಟ್ಟು ಕಟ್ಟಬೇಕಾಗಿತ್ತು. ಸೊ ಜುಟ್ಟೆಲ್ಲ ಕಟ್ಟಿ ಅವಳನ್ನ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು. ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಮಾಡಲಿ, ಇಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೆ ನಮಗೆ ಒಳ್ಳೆ ಮಾರ್ಕ್ಸ್ ಬಂದರೆ ಅಷ್ಟೇ ಸಾಕು. ಗೋಡನಲ್ಲಿ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಮತ್ತು ಅಕ್ಕಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿ ಇದೆಲ್ಲ ಆರ್ಡ್ರ್ ಇತ್ತು. ಇವತ್ತು ಕೇಟ್ರಿಂಗ್ ಇತ್ತು. ಸೊ ನಮ್ಮ ಹುಡುಗರು ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಏನೇನು ಬೇಕೋ ಎಲ್ಲ ಪಚ್ಕೊಂಡು ರೆಡಿ ಮಾಡ್ತಾಯಿದ್ದಾರೆ. ನಾ ಸತೀಶ್ನ ಹೇಳ್ತಾಯಿದ್ದೆ, ಆಯಿತಾ ರೆಡಿ ಆಯಿತಾ, ಬನ್ನಿ ಅಂತ. ಅದಕ್ಕೆ ಸತೀಶ್ ಹೋಗು, ನೀವು ಫಸ್ಟ್ ಸೀರೆ ಹಾಕೊಂಡು ರೆಡಿಯಾಗು, ನಂದು 5 ನಿಮಿಷದ ಕೆಲಸ, ನಾನು ಬಂದು ಬೇಗ ಫಟ್ ಅಂತ ಸ್ನಾನ ಮಾಡಿ 5 ನಿಮಿಷಕ್ಕೆ ರೆಡಿ ಆಗ್ತೀನಿ, ನೀನು ಫಸ್ಟ್ ಸೀರೆ ಹಾಕ್ಕೊಳ್ಳೋಕ್ಕೆ ನಿಂಗೆ 1 ಗಂಟೆ ಬೇಕು ಅಂತ ನನಗೇನೆ ರೇಗಿಸ್ತಾ ಇದ್ದಾರೆ. ಸೊ ನನಗೆ ಗೊತ್ತು ನಾನು ಅಷ್ಟು ಲೇಟ್ ಟೈಮ್ ತೊಗೊಳ್ಳಲ್ಲ ರೆಡಿ ಆಗಲಿಕ್ಕೆ ಅಂತ. ಬಟ್ ಆದರೂ ಅವರು ನನಗೆ ಹೇಳೋಂಥದ್ದನ್ನ ಹೇಳ್ತಾ ಇದ್ದಾರೆ. ಹುಡುಗರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಅವ್ರು ಅಂತ ಇದ್ರು, ಅಕ್ಕ ಹೋಗಕ್ಕ ನೀ ರೆಡಿ ಆಗೋ, ಅಣ್ಣ ಬರ್ತಾರೆ ಅಂತ. ಅವ್ರಿಗೆ ಕೆಲಸ ಒಂದಿದ್ದರೆ ಅದೇ ಮುಗ್ದೋಯ್ತು ಜೀವನ. ಯಾವ ದೇವಸ್ಥಾನ ಯಾವುದೇನೂ ಬೇಕಾಗಿಲ್ಲ. ನಾನು ಮಾಡೋ ಕಾಯಕನೇ ದೊಡ್ಡ ಕೆಲಸ, ನಾನು ಮಾಡೋ ಕೆಲಸದಲ್ಲೇ ನಾನು ದೇವ್ರನ್ನ ನಂಬ್ತೀನಿ ಅಂತ ಅವರು ದೊಡ್ಡವರು. ನಾವು ಚಿಕ್ಕವ್ರಿಗೆ ಹೇಳ್ತೀವಿ, ಹುಬ್ಬು ಏನು ಮಾಡ್ತೀಯಾ, ಹಿಂದೆ ಮುಂದೆ ಲಗೇಜ್ ಜಾಸ್ತಿ ಆಯಿತು, ಹೊಟ್ಟೆ ಮುಂಬಾರ ಆಯಿತು, ಹಂಗಂದೇಟ್ಕೆ ಹೊಟ್ಟೆ ಒಳಗೆ ಕೇಳಕತ್ತೀಯ? ಹಾಂ
ಮಾತಾಡ್ತೀಯ, ಹಿಂದಕ್ಕೆ ತಿರ್ಕೊಂಡು ಮಾತಾಡ್ತೀಯಾ? ನೀವು ಯಾರ ಮಕ್ಕಳು ಅಂತಾನು ಕೇಳ್ತೀಯಾ? ಅನ್ನಪ್ಪ, ಅನ್ನೋ ನಂಗಿದೆಯಾ? ಅನ್ನೋ ಏನು ಮಾಡ್ತೀಯಾ? ನಾವು ಅನ್ನಿಸ್ಕೊಳಂಗಿದ್ದೀವಿ, ನೀವು ಅನ್ನಂಗಿದೆಯಾ ಇವತ್ತಿನ ದಿನ? ಅದನ್ನೂ ಹಾಕ್ತೀನಿ. ನಮ್ಮ ಹುಡುಗರು ಹೆಂಗೆಲ್ಲ ಅಂತಾರೆ ನೋಡಿ ನನಗೆ, ನಿಮ್ಮ ಮಕ್ಳು ಯಾರು, ನೀವು ಹುಡ್ಸ್ತವ್ರು ಯಾರು, ಎತ್ತವ್ರು ಯಾರು, ನೀವು ಯಾರ ಮಕ್ಕಳು ಅಂತೆಲ್ಲ ಕೇಳ್ತಾರೆ. ಅಕ್ಕ ಅನ್ನೋ ಬೆಲೆ ಗೌರವ ಇಲ್ಲ, ನಮ್ಮ ಮರ್ಯಾದೆ ಬೀದಿಗೆ ಬಂದೈತೆ ಅಂತಲೂ ಹಾಕ್ತೀನಿ. ಹಿಂಗೆ ಹಾಕ್ತೀನಿ. ನಮ್ಮ ಅಪ್ಪ ಅಮ್ಮನ ಮಕ್ಳು ಕಣ, ಶಿವಣ್ಣ ಲತನ್ ಮಕ್ಳು ಕಣ. ಈ ಥರನೇ ಹಾಕ್ಬೇಕು. ನಿನ್ನ ಮಕ್ಕ ಕಾಣಿಸ್ಬೇಕಲ್ಲ ಜೂಮಲ್ಲಿ. ನಿನ್ನ ಮಕ್ಕ ಹೆದರ್ಕೊಬಿಟ್ಟಾರ ಆಮೇಲೆ ನೋಡ್ಬಿಟ್ರೆ ನಿನ್ನ ಮಕ್ಕ ಯಾರೇನು ಕಾಡು ಚಾ ಅಂತ. ಸಿಂಹನ? ಸಿಂಹದ ಬಾಲಕ್ಕೂ ಇಲ್ಲ. ಹಲೋ, ಫೋನ್ ಆಮೇಲೆ, ಫಸ್ಟ್ ಕೆಲಸ ನಿಮ್ಮನ್ನೇ. ಫೈನಲಿ ರೆಡಿ. ಪಂಚೆಪಲ್ ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸುಮಾರು ಜನ ಕಮೆಂಟಲ್ಲಿ ಹೇಳ್ತಾಯಿದ್ರಿ, ನೀವು ಹೇರ್ ಸ್ಟೈಲ್ ಮಾಡ್ತೀರಾ, ಅದರದ್ದು ಒಂದು ವ್ಲಾಗ್ ಮಾಡಿ ಅಂತ. ಖಂಡಿತವಾಗ್ಲೂ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ. ಸಿಂಪಲ್ಲಾಗಿ ಒಂದು ಬಫ್ ಹಾಕಿದ್ದೀನಿ. ಸೊ 9 ಗಂಟೆ ಆಗೋಯಿತು, ಬೇಗ ಹೋಗಿ ಬೇಗ ಬರೋಣ ಅಂದ್ಕೊಂಡೆ. ಬಟ್ ಸತೀಶ್ಗೆ ಕೆಲಸ ಇದೆ, ನೋಡಿದ್ರಲ್ಲ ಅವರು ಕೆಲಸ ಮಾಡ್ತಾಯಿದ್ದಾರೆ. ನಂಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ತುಂಬ ಇದೆಲ್ಲ ಊದ್ಕೊಂಡಿದೆ ಅನ್ನಿಸ್ತಾ ಇದೆ, ಸ್ವೆಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ? ನನ್ನ ಕೌಟೆ ಕೆನ್ನೆ ಮೀನ್ಸ್ ಚಬ್ಬೀಸ್ ಎಲ್ಲ ಊದ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆಯಾ? ಕಮೆಂಟಲ್ಲಿ ಹೇಳಿ, ಕಾಯ್ತಾ ಇರ್ತೀನಿ. ಬನ್ನಿ ಹೋಗೋಣ. ಫೈನಲ್ ಆಗಿ ಇವ್ರನ್ನ ರೆಡಿ ಮಾಡಿಸಿ ನಾನು ಹೊರಡ್ಕೊಂಡು ಕರ್ಕೊಂಬರೋಷ್ಟರಲ್ಲಿ ಸಾಹಸನೆ ಪಡಬೇಕು. ಹುಡುಗರು ಇದ್ದರೆ ಇವ್ರಿಗೆ ಏನೂ ಬೇಕಾಗಲ್ಲ. ಈ ಸೀಸನ್ನ ಮೊದಲನೇ ಮೈಸೂರು ಮಲ್ಲಿಗೆ ಮುಡ್ಕೊಂಡಿದ್ದೀನಿ ಇವತ್ತು. ತುಂಬ ಖುಷಿ ಆಗ್ತಾಯಿತ್ತು. ಮಲ್ಲಿಗೆ ಹೂವು ಅಂದರೆ ಎಲ್ರಿಗೂ ಕ್ರೇಜ್ ಇದ್ದೇ ಇರುತ್ತೆ. ಸ್ಮೆಲ್ ಅಂತೂ ಸೂಪರ್ ಆಗಿತ್ತು. ಸತೀಶ್ಗಂತೂ ನಿಜಕ್ಕೂ ಫ್ರೀ ಇಲ್ಲ, ಕಾಲ್ ಮೇಲೆ ಕಾಲ್ಸು. ಸುಮಾರು ಜನ ಸಿಸ್ಟರ್ಸು ಸತೀಶ್ ಅಣ್ಣನ ಹತ್ರ 2 ಮಾತಾಡಿಸಿ ಸಿಸ್ ಅಂತ ನನಗೆ ಕಮೆಂಟ್ ಮಾಡ್ತಿರ್ತಾರೆ. ಅವರು ನಿಜಕ್ಕೂ ನನ್ನ ಹತ್ರ ಮಾತಾಡೋಕ್ಕೆ ಅವ್ರಿಗೆ ಟೈಮ್ ಇರೋದಿಲ್ಲ, ಇನ್ನು ವೀಡಿಯೋದಲ್ಲಿ ಮಾತಾಡ್ತಾರೆ. ಅವ್ರು ಹೆಂಗಿರ್ತಾರೆ ಅಂತ ಒಂದು ಸಣ್ಣ ಪುಟ್ಟ ಗ್ಲಿಮ್ಸ್ನ ಆ್ಯಡ್ ಮಾಡ್ತೀನಿ. ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ ಅವ್ರು ಎಷ್ಟು ಬ್ಯುಸಿಯಾಗಿರ್ತಾರೆ ಅಂತ ನಿಮಗೇನೆ ಅರ್ಥ ಆಗುತ್ತೆ. ನಿಮ್ಮ ಯಾರೋ ಫೋನ್ ಮಾಡಿದ್ರಲ್ಲ, 5 ಗಂಟೆ 4 ಗಂಟೆ ಮೇಲೆ ಬನ್ನಿ ಅನ್ನಲ್ಲ, ಯಾರೋ ಮಾಡಿದ್ರು. ನಾ ಇಲ್ಲೆಲ್ಲ ದೇವಸ್ಥಾನಕ್ಕೆ ಬಂದಿದ್ದೀನಿ ಸರ್, ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ. ಬರೋಣ, ದೇವಸ್ಥಾನಕ್ಕೆ ಬಂದಿದ್ದೀನಿ. ಬಂದಮೇಲೆ ನೋಡಿದ್ರ, ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಗಾಡಿ ಡ್ರೈವ್ ಮಾಡುವಾಗ ಮಾತಾಡಬೇಡಿ ಅಂತ. ಅರ್ಜೆಂಟ್ ಯಾರಾದರೂ ಪಾರ್ಟಿ ಇಮಿಡಿಯೇಟಾಗಿ ಕಾಲ್ ಮಾಡಿಬಿಡ್ತಾರೆ, ಅವರಿಗೆ ರೆಸ್ಪಾನ್ಸ್ ಮಾಡಲೇಬೇಕು, ಆನ್ಸರ್ ಮಾಡಲೇಬೇಕು. ಅವ್ರಿಗೆ ನನ್ನ ಹತ್ರ ಮಾತಾಡೋಕ್ಕೇ ಟೈಮ್ ಸಿಗೋದಿಲ್ಲ ಒಂದೊಂದ್ಸಲಿ. ಸೊ ಹೀಗೆ ಮಾತಾಡ್ತಾ ದೇವಸ್ಥಾನಕ್ಕೆ ಬಂದೇ ಬಿಟ್ವಿ. ಬಂದ ತಕ್ಷಣ ಪೂಜೆ ಸಾಮಾನು ತೊಗೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ನಿಜಕ್ಕೂ ಸೊ ಬ್ಲೆಸ್ಸಡ್. ಯಾಕಂದರೆ ಪ್ರತಿ ಅಮಾವಾಸ್ಯೆಯಲ್ಲೂ ನಾವು ಈ ಟೆಂಪಲ್ಗೆ ಬರ್ತಾಯಿದ್ದೀವಿ. ಏನೋ ಒಂದು ಮನಸ್ಸಲ್ಲಿ ತುಂಬ ಅಂದ್ಕೊಂಡಿದ್ದೀವಿ, ಅದು ಒಳ್ಳೆಯದಾದರೆ ಅಷ್ಟೇ ಸಾಕು. ಪೂಜೆ ಎಲ್ಲ ಮಾಡಿಸ್ಕೊಂಡು ತಡೆ ಸಾಮಾನು ತೊಗೊಂಡು ಅಲ್ಲೇ ದಾರ ಎಲ್ಲ ಮಾರ್ತಾರಲ್ಲ ದೇವಸ್ಥಾನದೊಳಗಡೆನೆ. ಸೊ ಅಲ್ಲೇ ಇಬ್ಬರೂ ರೆಡ್ ಕಲರ್ ದಾರನ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಇಬ್ಬರು ಒಂದೇ ಥರ ದಾರ ಕಟ್ಟಿಸ್ಕೊಂಡ್ವಿ. ನಮಗೆ ಆ್ಯಕ್ಚುಲಿ ತುಂಬ ಜನದ ಕಣ್ಣು ದೃಷ್ಟಿ ಇದೆ, ಅದು ನನಗೂ ಗೊತ್ತು. ಕೆಟ್ಟ ಕಣ್ಣಿನ ದೃಷ್ಟಿ. ಇವ್ರು ಹಿಂಗಿದಾರಲ್ಲ, ಇವ್ರು ಹಿಂಗೆ ಇದು ಮಾಡ್ತಾಯಿದ್ದಾರಲ್ಲ, ನಾವು ಕಷ್ಟಪಡೋದು ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ ನಾವು ಇದನ್ನ ನೇರವಾಗಿ ಮಾತಾಡೋರಿಗೆ ಶತ್ರುಗಳು ಜಾಸ್ತಿ. ಸೊ ಹಾಗೆಯೇ ನಮ್ಮ ಲೈಫಲ್ಲೂ ಕೂಡ ನಡೀತಾ ಇದೆ. ಸೊ ನಮಗೆ ಎಷ್ಟೇ ಜನ ಏನೇ ಮಾಡಿದ್ರೂ ನಮ್ಮನ್ನು ಕಾಯೋಕ್ಕೆ ಮೇಲೊಬ್ಬ ಭಗವಂತ. ನಾನು ನಂಬಿರೋದು ದೇವ್ರನ್ನ. ಸೊ ನಾನು ಜನ ಮೆಚ್ಕೊಳ್ಳೋಂಥ ಕೆಲಸ ಯಾವತ್ತೂ ಮಾಡಲ್ಲ. ನನ್ನ ಭಗವಂತ, ನಾನು ನೋಡೋ ಭಗವಂತ ನನ್ನನ್ನು ಮೆಚ್ಕೊಂಡ್ರೆ ಅಷ್ಟೇ ಸಾಕು. ಸ್ವಲ್ಪ ಜನ ನಾನು ನೇರವಾಗಿ ಇದ್ದಂಗೆ ಮಾತಾಡೋದಕ್ಕೆ ನಂಗೆ ತುಂಬ ಆ್ಯಟಿಟ್ಯೂಡು ದುರಂಕಾರ ಅಂತ ಅಂದ್ಕೊಂಡಿದ್ದಾರೆ. ಅದು ಅವ್ರ ಮನೋಭಾವನೆ ತಿಳಿಸುತ್ತೆ. ಸೊ ಪೂಜೆ ಎಲ್ಲ ಆಯಿತು. ಯಾವಾಗಲೂ ಸತೀಶ್ ಅಲ್ಲಿರೋರಿಗೆ ಒಂದಿಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಸಣ್ಣ ಪುಟ್ಟ ಫೋಟೋ, ಸೆಲ್ಫಿ, ವೀಡಿಯೋಸ್ ರೆಗ್ಯುಲರಾಗಿ ತೊಗೋತಾ ಇರ್ತೀನಿ. ಸೊ ಇವತ್ತು ಹಾಗೆ ಕೂಡ ಸಣ್ಣ ಪುಟ್ಟ ಫೋಟೋಸ್ ಎಲ್ಲ ತಗೊಂಡು ನಾವು ಬಂದಿದ್ದ ತಕ್ಷಣ ಎಲ್ಲರೂ ಸತೀಶಣ್ಣ ಅಂತ ಕರೀತಾನೆ ಇರ್ತಾರೆ ಅಲ್ಲಿರೋರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆನ್ ದ ವೇ ಕಡಲೆಪುರಿ ಎಲ್ಲ ತೊಗೊಂಡು, ಸತೀಶ್ಗೆ ಕಡಲೆಪುರಿ ಅಂದರೆ ತುಂಬ ಇಷ್ಟ.
ಆ್ಯಕ್ಚುಲಿ ತಿಂತ ಕೂತಿದ್ರು. ನನಗೂ ತಿನ್ನಬೇಕು ಅನಿಸ್ತು, ಬಟ್ ಬಾಯಿ ತುಂಬ ನೋವ್ತಾಯಿತ್ತು, ತಿನ್ನೋಕ್ಕಾಗ್ತಿರ್ಲಿಲ್ಲ. ಆದರೂ ಹೊಟ್ಟೆ ಹಸಿತಾಯಿತ್ತು. ಸ್ವಲ್ಪ ಸ್ವಲ್ಪ ಬಾಯಿ ಆಡ್ಕೊಂಡು ತಿನ್ಕೊಂಡು ಹೀಗೆ ಮಾತಾಡಿಕೊಂಡು ಬರ್ತಾಯಿದ್ವಿ. ಕಾಲ್ ಮೇಲೆ ಕಾಲ್ ಸತೀಶ್ಗೆ. ಅಷ್ಟರಲ್ಲಿ ಗುರುಮಲಪ್ಪ ಕೂಡ ಕಾಲ್ ಮಾಡಿದ್ರು. ನಾವೀಗ ಬಂಡಿಪಾಳ್ಯಕ್ಕೆ ಹೋಗಬೇಕಾಗಿತ್ತು, ಸ್ವಲ್ಪ ದಿನಸಿ ಅದೆಲ್ಲ ತೊಗೋಬೇಕಾಗಿತ್ತು. ಎಷ್ಟು ಬಿಸಿಲಿದೆ ನೋಡಿ. ಆಪೋಸಿಟ್ ರೋಡು ಇದು, ಚಾಮುಂಡಿ ಬೆಟ್ಟದ ಪಾದದ ಕೆಳಗೆ, ಅದರ ಆಪೋಸಿಟೇ ಬಂಡಿಪಾಳ್ಯ. ಸೊ ಸಖತ್ ಅಂದರೆ ಸಖತ್ ಬಿಸಿಲಿದೆ. ಚಾಮುಂಡಿ ಬೆಟ್ಟದಲ್ಲಿ ರೀಸೆಂಟಾಗಿ ಅಗ್ನಿ ಆಕಸ್ಮಿಕ ಕೂಡ ಅವಘಡ ಕೂಡ ನಡೆದಿತ್ತು. ನ್ಯೂಸಲ್ಲೆಲ್ಲ ನೀವು ನೋಡಿದ್ರಿ ಅಂತ ಅನ್ಕೋತೀನಿ. ಈಗ ಬಂಡಿಪಾಳ್ಯಗೆ ಬಂದ್ವಿ. ನಮ್ಮ ಕಾರ್ ಎಂಟ್ರಿ ಆಗ್ತಿದ್ದಂಗೆ ರೆಗ್ಯುಲರಾಗಿ ತಗೊಳ್ಳೋ ಅಂಗಡಿಯವರೆಲ್ಲ ಸತೀಶಣ್ಣ ನಮ್ಮ ಅಂಗಡಿಗೆ ಬನ್ನಿ ಅಂತ ಕೂಕೋತಾ ಇರ್ತಾರೆ. ಅಂದರೆ 15 ವರ್ಷದಿಂದ ತಗೋತೀವಲ್ವ, ಸೊ ಹಾಗಾಗಿ ಹೋಲ್ಸೇಲಾಗಿ ಅವ್ರಿಗೆ ಆರ್ಡ್ರ್ ಕೊಡ್ತೀವಲ್ವ, ಬಲ್ಕಲ್ಲಿ ಯೂಶಲಿ ತಗೋತೀವಲ್ವ, ಸೊ ಹಾಗಾಗಿ ಅವ್ರು ಕರೀತಾನೇ ಇರ್ತಾರೆ ಪ್ರತಿ ಸಲ. ಸೊ ಸತೀಶ್ಗೆ ಯಾರು ಫೇವ್ರೆಟ್ ಅಲ್ಲೇ ಅವ್ರು ಯಾವಾಗಲೂ ಹೋಗೋದು. ಹಂಗಂತ ಅಂದ್ಬಿಟ್ಟು ಏನು ನಮಗೇನು ತೀರಾ ಕಡಿಮೆ ಆಗಂತೂ ಹಾಕ್ಕೊಡೋದಿಲ್ಲ. ಅದೇನಿರುತ್ತೆ MRP ಅದರ ರೇಟ್ಗೆ ಕೂಡ ಹಾಕ್ಕೊಡ್ತಾರೆ. ಸೊ ಬಂದ ತಕ್ಷಣ ಇದು ನವದೀಪ್ ಅವ್ರದ್ದು ಬಂಡಿಪಾಳ್ಯದಲ್ಲಿ ದಿನಸಿ ಅಂಗಡಿ. ಸೊ ಅಲ್ಲಿಗೆ ಫಸ್ಟ್ ಬಂದ್ವಿ. ನಾವು ವೀಡಿಯೋ ಮಾಡ್ತಾಯಿದ್ದೀವಿ ನೋಡಿದ್ರೆ ಮೇಡಮ್ ಆವಾಗಲೇ ವೀಡಿಯೋ ಮಾಡ್ಕೊತಾ ಇದ್ದಾರೆ ಅಂತ ರೇಗ್ಸಕ್ಕೆ ಸ್ಟಾರ್ಟ್ ಆಗೋದ್ರು. ಸೊ ಫಸ್ಟಿಗೆ ಎಣ್ಣೆ ಟಿನ್ನು ಈ ಥರದ್ದೆಲ್ಲನೂ ತಗೊಂಡ್ರು. ನನಗೂ ಕೂತು ಸಾಕಾಗೋಯ್ತು, ಎಷ್ಟು ದಿನಸಿ ತೆಗ್ದಿದ್ದೀವಿ ಅಂತ ಅಂದ್ಬಿಟ್ಟು ನೀವೇ ನೋಡಿ. ನನಗಂತೂ ಹೊಟ್ಟೆ ಹಸ್ಲಿಕ್ಕೆ ಶುರು ಆಯಿತು. ಬಿಸಿಲು, ಮೇಲಿಂದ ಬಿಸಿಲು, ದಾಹ, ಹೊಟ್ಟೆ ಹಸಿತಾ ಇದೆ. ಆಯಿತಾ ಬನ್ನಿ ಅಂತ ಕರೀತಾನೇ ಇದ್ದೆ, ಬಟ್ ಅವ್ರು ನನ್ನ ಕಡೆ ನೋಡ್ತಾನೇ ಇಲ್ಲ. ಸಂತೆಪೇಟೆ ಬಂದು 1 hour ಆಯಿತು ಗಾಯ್ಸ್. ಇಡೀ ಸಂತೆಪೇಟೆ ಊಟ ಎಲ್ಲ ನಮ್ಮ ಕಾರಲ್ಲೇ ಹಾಕೊಂಡಿದ್ದಾರೆ. ಬಟ್ ಪತಿದೇವರ ಎಸ್ಕೇಪ್ ಇನ್ನೂ ಬಂದಿಲ್ಲ. ಬಿಸಿಲು 11 ಗಂಟೆ, ಹೊಟ್ಟೆ ಹಸಿತೈತೆ, ಏನೂ ತಿಂದಿಲ್ಲ. ಬೆಳಗ್ಗೆಯಿಂದ ಕಾಫಿ ಕೂಡ ಕುಡಿದಿಲ್ಲ. ಲಿಪ್ಸ್ ಎಲ್ಲ ಊದ್ಕೋತಾ ಇದೆ. ಆಯ್ತಾ? ಮುಗಿತಾ ಇನ್ನೂ ಇಲ್ವಾ? ಹೊಟ್ಟೆ ಹಸಿತಾ ಇದ್ದಂಗೆ. 11 ಗಂಟೆ ರೀ. ಎಷ್ಟಾಯ್ತು ಇದಕ್ಕೆ? 28-30,000 ರೂಪಾಯಿ ನಾಲ್ಕೈದು. ಇಷ್ಟಕ್ಕೆ 30,000? 28,000 ಆಯ್ತು. ಎಣ್ಣೆ ಟಿನ್ಗೆ ಆಯ್ತಲ್ಲ 8,000 ರೂಪಾಯಿ. ಇದ್ರ ತುಂಬ 10,000 ರೂಪಾಯಿ ತಂದ್ರೆ ಕಾರ್ ತುಂಬ ತಗೊಂಡೋಗಿದ್ವಲ್ಲ ರೀ. ಹಾಂ, ಎಲ್ಲ ಹೋಗಕ್ಕಾಗಲ್ಲ. ಇವಾಗ ಎಷ್ಟು ಒಂದು ಎಣ್ಣೆ ಟಿನ್ನು? 2,400. ಒಂದು ಎಣ್ಣೆ ಟಿನ್ನು 1,200 ಇತ್ತು ನಾವು ಅವಾಗ ತಗೋತಾ ಇದ್ದಾಗ. 30,000 ರೂಪಾಯಿ ಐಟಮ್ಸು. ಇಷ್ಟು ಒಂದು ಟಿಶ್ಯೂ ಪೇಪರ್ ಐತೆ, ನೀರಿನ ಲೋಟ ಐತೆ, ಬೇಳೆ ಮೂಟೆ ಆಯ್ತಾ? ಇಲ್ವಾ? ಇನ್ನೇನಕ್ಕೆ? ದಿನಸಿ ಕುಂಟಲ್ ಗಟ್ಲೆ. ಸೈಡ್ಗೆ ಇಟ್ಕೊಂಡ್ಬಿಟ್ಟಾರೆ. ಇವತ್ತೊಂದು 2 ಕಡೆ ಐತೆ. ಹೊಸಕೋಟೆ ಕುಮಾರ ಅಲ್ಲ ಅವ್ರೆ, ಕಿಂಕಾಂಗು. ಆಮೇಲೆ ನಿಮ್ಮ ಅಗ್ರಜ. ಅಲ್ಲ ನೀವು ಆ ಕುಂಟಲ್ ಗಂಟೆ ಹೊಡಿತಿದಾರ, ಹೋಗಲ್ಲ ಒಂದು ಸೋರೆಕಾಯಿ ಬೋದ್ಕೊಂಡ್ಬಿಟ್ಟು ತಿಂದ್ಕೊಂಡ್ರಲ್ರಿ ಇವಾಗ. ಆ ಚಾಕು ಕೆಲಸ ಇಲ್ದಂಗೆ ಆಗೋಯ್ತು ನಿಮ್ದು. ಅಲ್ಲ ನಿಮ್ಮ ಚಾಕಿಯಲ್ಲಿ ಕೆಲಸ ಆ ಥರದ ಇರ್ತದೆ, ತರಕಾರಿಗಳು ಇಲ್ವಲ್ಲಲ್ಲಿ. ದುಗ್ಗ ಮಂಜ ಬಂದವನ ಏನು ಮಾಡ್ಬೇಕಂತ? ನನಗೆ ಹೊಟ್ಟೆ ಹಸಿತೈತೆ. ಅಲ್ಲೆರಡು ಇಡ್ಲಿ ಕೊಡಿಸ್ತಾರೇನೋ, ದೋಸೆ ತಿನ್ನೋಕ್ಕಾಗಲ್ಲ ಅಂದರೆ ಹಳೆ ಗಂಡನ ಪಾದವೆಗತಿ ಅಂತ ಕರ್ಕೊಂಬಂದರು. ಗೋಡನಲ್ಲೇ ತಿನ್ನಲ್ವಾ ಅಂತ ಕಡಲೆಪುರಿ ತಿನ್ಕೊಂಡು. ಹಾಂ, ಪೂಜೆ ಸಾಮಾನು ಕೊಡ.
ಆಮೇಲೆ ಇಳ್ಸು ನೀನು ಫಸ್ಟ್ ಪೂಜೆ ಸಾಮಾನು ಕೊಡ. ಹೆಂಗ್ ಮಾಡ್ತೀರ ಹಂಗೆ ಏನ್ ಹಾಕ್ತಿರೋದಿರಾ? ಏನು ಬಾಳೆಹಣ್ಣು ತಿಂತಿದ್ಯಾ? ನನ್ಗೆ ಹಾಕೊಡುವ. ಎಕ್ಸ್ಚೇಂಜ್ ಆಗ್ಬಿಟ್ಟೈತೆ ಯಾರು ಬೇರೆಯವರು. ಸರಿ ಸರಿ ಆಯ್ತು ಸರ್ ಕಟ ಕಟ ಹೂ ಕಣ. ಇವಾಗ ಟಿ ವಿ ನೈನಲ್ಲೆಲ್ಲ ಅದೇ ಕಣ. ಮೊಸರು ಹಾಕು ಆಯ್ತು ಒಂಚೂರು. ಓ ನಿಜ ಬಿಡಪ್ಪ, ಅಕ್ಕ ಬೇಕು ನೀ ಬೇಡ. ಇವತ್ತೇ ಕೊಡು ಮೊಸರು. ಆಯ್ತು ತೊಳಸ್ಬಿಡ್ತೀವಿ ಹಂಗಾರೆ. ಒಂದು ವಾರದಿಂದ ತೊಳಸಿಲ್ಲ ಕೊಡೋನು. ಒಂದು ಮೂಟೆ ಹಾಕೋ. ಸಾಕು ಸಾಕು. ಏನ್ ಹಾಕ್ಬೇಕು ಹೇಳೋಕೆ ಹಿಂಗಾಗಿದೆ ವಾಸಿ ಹಾಕಕ್ಕೆ. ಕಡಲೆಬೇಳೆನಾ? ಬಾಯಿ ಒಳಕ್ಕೆ ಅದ್ ಹೆಂಗೆ ಮಾಡಿ ತೋರ್ಸು. ಮಾಡಿ ತೋರ್ಸ. ನೀ ಮಾಡಿ ತೋರ್ಸು. ಆಮೇಲೆ ಅಲ್ಲಿ ಬಿಡುವೆ. ಎಲ್ಲಿಗೆ ಮಾಡಿ ತೋರ್ಸು. ಮತ್ತೆ ನೀವು ಮಾಡಿ ತೋರ್ಸಿದ್ರೆ ನಾನು ಈಗಲೇ ಮಾಡ್ತೇನೆ. ನನ್ನ ಮಗನೇ ಅಕ್ಕನ್ಗೆ ಔಷಧಿ ಹೇಳಿದ್ರೆ ಹಸಿರು ಮೆಣಸಿನಕಾಯಿ ತಿನ್ನು ಅಂತ ಹೇಳ್ಕೊಡ್ತೀಯಾ? ನೀ ಮಾಡಿ ತೋರ್ಸೋ. ನಾನು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರನ್ನೇ ಬೇರೆ ಮಾಡ್ಕೊಬಿಡ್ತೀನಿ. ಹೋಗ ಹುಚ್ಚ. ಆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಎಲ್ಲ ಕಡೆ ಕ್ಯಾಮ್ರಾಗಳವೆ. ಆ ಗುರುಮಲ್ಲಪ್ಪನ ಜೊತೆ ಒಂದು ನಗಾಡಿದ್ರು. ಕ್ಯಾಮ್ರಾ ಡ್ರೈವ್ ಮಾಡ್ಕೊಂಡು ಫೋನಲ್ಲಿ ಮಾತಾಡ್ಕೊ ಬಂದ್ರೆ ಕ್ಯಾಮ್ರಾ ಇದ್ರೇನು ಮನೆಗೆ ಬರ್ತದೆ ಅಷ್ಟೇ ಸ್ಪೀಡ್ ಪೋಸ್ಟಲ್ಲಿ. ಹೌದಾ? ಆ ಥರ ಐರನ್ ಮಾಡಬೇಕು. ಬಾಯಿ ಓಪನ್ ಮಾಡಿ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಎಳ್ನೀರು ಕುಡಿದೆ. ಎರಡು ಎಳ್ನೀರು ಕುಡಿದಿದ್ದೀನಿ. ಒಂದು ಫುಲ್ ಸೌತೆಕಾಯಿ ತಿಂದಿದ್ದೀನಿ. 2 ರೊಟ್ಟಿನ ಮೊಸರು ಹಾಕೊಂಡು ತಿಂದಿದ್ದೀನಿ. ಸತೀಶ್ ಬೈದರು. ಒಂದು ಬಿಗ್ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ಕೂಡ ತಿಂದೆ. ತೊದರಿಸ್ತಾ ಇದೆ ನಾಲ್ಗೆ ನನಗೆ. ಈ ಥರ ಆಗ್ಬಿಟ್ಟಿದೆ. ಉರಿ ತಡ್ಕೊಳಕ್ಕಾಗ್ತಾಯಿಲ್ಲ. ಕೊಬ್ಬರಿನ ಉತ್ತರಿಸ್ಕೊಳ್ಳಿ ಅಂತಾರೆ. ಆ ಕೊಬ್ಬರಿನ ನೋಡಿದ್ರೆ ಹಲ್ಲು ಜುಮ್ ಅಂದಂಗೆ ಆಗ್ತಾಯಿದೆ. ಸೊ ಇವಾಗ ಐರನ್ ಮಾಡ್ತಾಯಿದ್ದೀನಿ. ನಮ್ಗೆ ಹುಷಾರಿಲ್ಲದೇ ಇದ್ರು ನಮಗೇನೇ ಆದರೂ ನಮ್ಮ ಕೆಲಸ ನಾವೇ ಮಾಡಬೇಕು. ಏನಂತೀರಾ? ನಮ್ಮ ಪತಿದೇವರು ನಮ್ಮ ಮಕ್ಕಳು ಬಂದು ಮಾಡ್ಕೊಳಲ್ಲ. ನೋಡಿ ನಿಮ್ಮ ಸತೀಶ್ ಅಣ್ಣನ ಇದು ಚಾರು 9 months ಬೇಬಿ ತೊಟ್ಲು ತೊಗೊಂಬಂದಾಗ ಹಿಂಗಿದ್ರು. ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ರೀ. ಇದು ನನ್ನ ಮಗ 1 year ಬರ್ಡೇ ಸೆಲೆಬ್ರೇಷನ್. ಇದು ನಾನು ಮದುವೆಗೆ ನಮ್ಮಪ್ಪ ಇಷ್ಟು ಕೊಟ್ಟಿದ್ದಾರೆ ನನಗೆ. ಈಗ ನಾನೇನು ಇದಿಷ್ಟು ಕತ್ತಗೆ ವೇರ್ ಮಾಡಿದ್ದೀನಿ. ಇದೆಲ್ಲ ನಮ್ಮಪ್ಪ ಕೊಟ್ಟಿರೋದೆ. ಈ ಮುತ್ತಿನ ಒಳ್ಳೆ ಜುಮ್ಕಿ ಮಾತ್ರ ಇವ್ರು ಕೊಟ್ಟಿರೋದು. ಇವರು ನಮ್ಮ ಪತಿದೇವರು. ಇದು ಎಂಗೇಜ್ಮೆಂಟ್ ಪಿಕ್ ಆಯಿತಾ? ಎಂಗೇಜ್ಮೆಂಟ್ ಇದು ಹೆಂಗಿದ್ರು ನೋಡಿ.
ದೊಗ್ಲೆ ಶರ್ಟು, ದೊಗ್ಲೆ ಪ್ಯಾಂಟು. ಇದು ನನ್ನ ಮಗ ಹುಟ್ಟಿದಾಗ 1 ಇಯರ್ ಬರ್ಡೇ. ಇದು ನನ್ನ ಮಗಳನ್ನ 9 ಮಂತ್ಸ್ಗೆ ಕರ್ಕೊಂಬಂದ್ವಿ. ಬರ್ಡೇ ಏನೂ ಮಾಡಲಿಲ್ಲ ಚಾರುಗೆ. ಸೊ ಅದೇ ದುಡ್ಡಿಗೆ ಅವಳಿಗೆ ಒಂದು ನೆಕ್ಲೆಸ್ ತೆಗೆಸ್ಕೊಂಡೆ ಸತೀಶ್ ಕೈಲಿ. ಹೆಣ್ಮಗು ಅಲ್ವಾ, ಮುಂದಕ್ಕಾಗುತ್ತೆ ಅಂತ. ಈ ಹಾಕಿರೋ ರಿಂಗ್ಸ್ ಎಲ್ಲ ನಮ್ಮಪ್ಪ ಕೊಟ್ಟಿದ್ದು. ಕತ್ತಿನ ಚೈನು, ಕಿವಿ ಓಲೆ, ಇದೆಲ್ಲ ಕೈ ಖಡ್ಗ, ಕಾಲು ಖಡ್ಗ. ಬಟ್ ಆದರೆ ಇವಾಗ ಅದು ಯಾವುದೂ ಆಗಲ್ಲ. ನನ್ನ ಮೆಮೊರಿಗೆ ಅಂತ ಇಟ್ಕೊಂಡಿದ್ದೀನಿ. ಇನ್ಯಾವಾಗಲಾದರೂ ಒಂದ್ಸಲಿ ತೋರಿಸ್ತೀನಿ. ಸತೀಶ್ ನೋಡಿ ಹೆಂಗಿದ್ದಾರೆ ಅಂತ. ನಾತಪ್ಪಿರಿ ನಾತ. ಓಲ್ಡ್ ಮೆಮೊರೀಸೇ ರೀಕಾಲ್ ಮಾಡ್ಕೊಂಡಾಗ ಚೆಂದ ಅನಿಸುತ್ತೆ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾಯಿದ್ದಾರೆ. ಹಾಗೆ ಇದ್ದರೆ ಸರಿ, ಹಾಗೆ ಇರಬೇಕಾಗಿತ್ತು ಅಂತಲೂ ಕೂಡ ಫೀಲ್ ಆಗುತ್ತೆ. ನಿಜಾನ 100% ನಿಜಾನೇ. ಮಕ್ಕಳು ಬೆಳೀತಾ ಮೆಂಟಲಿ ಫಿಸಿಕಲಿ ಚೇಂಜ್ ಆಗ್ತಾರೆ. ತಂದೆ ತಾಯಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸಣ್ಣವರಾದಾಗ ಒಂಥರ ಟೆನ್ಷನ್, ದೊಡ್ಡವರಾದಾಗ ಒಂಥರ ಟೆನ್ಷನ್. ಏನೂ ಮಾಡೋಕ್ಕಾಗಲ್ಲ, ಐರನ್ ಮಾಡಬೇಕೀಗ. ಐರನ್ ಮಾಡಾಯಿತು. ಬಿಸಿಲು ನೋಡಿ ಗೈಸ್, ಯಪ್ಪ, ಫ್ಯಾನ್ ಇಲ್ಲ ಅಂದರೆ 5 ನಿಮಿಷನೂ ಮನೆ ಒಳಗಡೆ ಇರೋಕ್ಕಾಗಲ್ಲ. ಸತೀಶ್ ನನಗೆ ಮಕ್ಕಳಿಗೆ ಅಂತ ಒಬ್ಬಟ್ಟು ಕೊಟ್ಟು ಕಳಿಸಿದ್ದಾರೆ. ಬೇಳೆ ಒಬ್ಬಟ್ಟು ತಿನ್ನಬೇಕು ಅಂತ ಆಸೆ, ಆದರೆ ಕಡಲೆಬೇಳೆದಲ್ಲ, ಸಾಂಬಾರು ಬೇಳೆ ಒಬ್ಬಟ್ಟು. ನನಗೇನು ಗೊತ್ತಾ, ಕಡಲೆಬೇಳೆದಂದರೆ ಫೇವ್ರೆಟ್. ಆದರೂ ಸತೀಶ್ ಮಾಡೋದು ಸಾಂಬಾರು ಬೇಳೆಗೆ ಆದರೂ ಚೆನ್ನಾಗಿರುತ್ತೆ. ತಿನ್ನಬೇಕು ಅಂತ ಆಸೆ, ಬಟ್ ಬಾಯಿ ನೋವು ಉರಿತಾ ಇದೆ. ನೋಡೋಣ, ನಿಧಾನಕ್ಕೆ ಸ್ವಲ್ಪ ತಿನ್ನೋಣ ಅಂತ ತೊಗೊಂಬಂದಿದ್ದೀನಿ. ಎಲ್ಲರೂ ಕಮೆಂಟ್ ಮಾಡ್ತಿರ್ತಾರೆ, ಮಧ್ಯಾಹ್ನ ಏನು ಮಾಡ್ತೀರಾ ಸುಸ್ತಾಗಲ್ವಾ, ನಿದ್ರೆ ಬರಲ್ವಾ ಅಂತ. ಇವಾಗ ಅದೇ ಕೆಲಸ ನಂದು, ನಿದ್ರೆ ಮಾಡೋದು. ಸತೀಶ್ ಇಲ್ಲ, ಊಟ ಹೋಗಿದೆಯಲ್ಲ, ಅಲ್ಲಿ ಹೋಗಿದ್ದಾರೆ. ನಾನು ಅನ್ನ ಮೊಸರು ತಿಂತೀನಿ. ಬೆಳಗ್ಗೆ ದೋಸೆ ಅದು ವಿಕ್ಕಿ ಬಬ್ಬು ಮಾತ್ರ ತಿಂದಿರೋದು, ಬಾಕ್ಸ್ಗೆ ಹಾಕಿರೋದು ಅಷ್ಟೇ. ದೋಸೆ ಹಿಟ್ಟೆಲ್ಲ ಹಾಗೆ ಇದೆ. ನಾ ಬಿಸಿ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದೆ, ನೀವು ನೋಡಿದ್ರೆ. ಇವಾಗ ನೋಡ್ತೀನಿ ನಾನೊಬ್ಬಳೆ. ಅವ್ರಿಗೆ ಫೋನ್ ಮಾಡ್ತೀನಿ, ಬರ್ತೀನಿ ಅಂದರೆ ಮುದ್ದೆ ಮಾಡ್ತೀನಿ, ಇಲ್ಲ ಅಂದರೆ ಅದೇ ದೋಸೆಗೆ ಜೈ ಅನ್ನಿಸ್ತೀನಿ. ಇಲ್ಲಾಂದರೆ ಅನ್ನ ಮಾಡಿಕೊಂಡು ಮಜ್ಜಿಗೆ ಮಾಡ್ಕೊಂಡು ಊಟ ಮಾಡ್ತೀನಿ. ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ. 1-2 ಅಕ್ಕಿ ರೊಟ್ಟಿ ತಿಂದಿದ್ದು, ಹೊಟ್ಟೆ ಫುಲ್ ಚೂರು ಅಂತ ಇದೆ, ಹಸಿತಾ ಇದೆ. ಬಾಯಿ ಉರಿ, ತಿನ್ನೋಕ್ಕಾಗ್ತಾಯಿಲ್ಲ. ಓಪನೇ ಮಾಡೋಕ್ಕಾಯ್ತಿಲ್ಲ ಬಾಯಿನ. ಆಗಲ್ಲಪ್ಪ. ಸ್ವಲ್ಪ ಮಧ್ಯಾಹ್ನಕ್ಕೆ ಅನ್ನ ಮೊಸರಿಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು, ಯಾಕಂದರೆ ಬರೀ ಮೊಸರು ನಂಗೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಪಲ್ಯ ಹಾಕ್ಕೊಂಡು ತಿನ್ನೋಣ ಅಂತ ತಿಂದೆ. ಅಷ್ಟರಲ್ಲಿ ಸತೀಶ್ ಕೂಡ ಬಂದರು. ಅವ್ರಿಗೂ ಕೂಡ ಊಟಕ್ಕೆ ಮಾಡ್ತೀರಾ ಅಂತ ಅಂದೆ. ಅಷ್ಟರಲ್ಲಿ ಅವ್ರಿಗೆ ಫುಲ್ ಕಾಲು. ಟೇಬಲ್ ಇದೆಯಾ ಸರ್ ಅಲ್ಲಿ? ಬಫೆ ಥರನ ಅಲ್ಲಿಗೆ ತಗೊಂಡೋಗಿ ಬಿಡ್ಸ್ಬೇಕು, ಆ ಥರ ಏನೋ ಇದು? ಹೌದಾ, ಸರಿ. ಈಗ ಕಾಫಿ ಟೀ ಮಾಮೂಲಿ 11 ಗಂಟೆಗೆ, ಮಧ್ಯಾಹ್ನ ಬಾತು, ಮೊಸರನ್ನ, ಒಂದು ಪಕೋಡ, ಒಂದು ಸ್ವೀಟು, ಒಂದು ಬಾಳೆಹಣ್ಣು ಅಷ್ಟೇ ಅಲ್ವಾ? ಸಾಕ 150 ಜನಕ್ಕೆ? ಸರಿ ಆಯ್ತು, ಕಳಿಸ್ತಿದ್ದಾಳೆ. ಇದು ನಿಮ್ಮ ಆಫೀಸ್ ಕಡೆ ಬಿಲ್ ನೀವೇ ಕೊಡ್ತೀರಾ? ಅದು ಹೇಳಿ. ನಿಮ್ಮ ಆಫೀಸ್ತೇನಾ ಬಿಲ್? ಇದು ಲೇಟ್ ಮಾಡಿಬಿಡಿ ಸರ್, ಬೇಗ ಕೊಡ್ಸಿ. ಹಾಂ 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 ಕೊಡೋಣ ತಗೊಳ್ಳಿ. ಎಷ್ಟು 3 ಕೋಟೆ ತಗೋಬೇಕಾ? ಎಷ್ಟರ ಮೇಲಾದರೆ? ಹಾಂ ಹಾಂ ಅದೇ ಕೊಡೋಣ ಬಿಡಿ. 3-2 ನೀರು ಕುಡಿಯೋಕ್ಕೆ, ಕಾಫಿ ಕುಡಿಯೋಕ್ಕೆ ಮಾತ್ರ ಇದಕ್ಕೆ ಬರ್ತೀರಾ ನೀವು? ಹೌದು. ಎಲ್ಲೋಗಿದ್ರಿ ಬೆಳಗ್ಗೆಯಿಂದ? ಕೆಲಸ. ಯಾವ ಕೆಲಸ? ಕೇಮಿ. ಯಾವ ಕೇಮಿ? ಹಿಂದೆ ಕೇಮಿ ಅಂತೀರಿ. ಮದುವೆ ಕೂತ್ಕೊಂಡೆ ಕಾಲಾಡ ಕೇಮಿ ಕೇಳೋ ಮಾಡಿದ್ರಾ? ಕೇಮಿಗೆ ಹೋಗಿದ್ದೆ. ಮಾಡಿದ್ರಿ ಅಂದರೆ ಕ್ಯಾಮೆ ಮಾಡಿದ್ರಾ? ಕೇಮಿ ಮಾಡಿದೆ ನೋಡಿ. ಹಿಂದಿನ ಒಂದು ಭಾಷೆ ಹೆಂಗಿದೆ,
ಯಪ್ಪ ಪಿಟ್ಕ ಸರಿ ತಗೊಂಡಿದ್ರು ಒಬ್ಬಿಟ್ಟು ಮಾಡೋ ಸರಿ ಕೆಲಸ ಮಾಡೋದು ಗೊತ್ತಾಗಿದ್ರು ಹ್ಞೂ ಪಿಟ್ಕ ಇವಾಗ ನ್ಯಾಯ ಹೇಳ್ತೀನ ಗೊತ್ತೈತೆ ಅದನ್ನ ಗೊತ್ತಾಯ್ತು ಗೊತ್ತಾಯ್ತು ಏನು ಮಾಡ್ತಾ ಇದೀಯಾ? ಎಲ್ಲೋಗಿದ್ರೆ ಅಪ್ಪಾಜಿ? ಕೆಮ್ಮಿ ಮುಗೀತಾ? ಎಷ್ಟು ಜನಕ್ಕೆ ಇತ್ತು? ಇಲ್ಲೇ 2 ಕಡೆ ಐತಲ್ಲ, ಬರಬಾರ್ದೇನ್ರಿ? ಹ್ಞೂ ಎಲ್ಲಿ? ಡಿಪಾರ್ಟ್ಮೆಂಟೇ ಚೇಂಜ್ ಆಗೋದು ಯಾವುದು? ನಾವಿರೋದು ವೆಂಕಟೇಶ್ವರ ಯಾಕೆ? ಇದ್ದಕ್ಕಿದ್ದಾಗೆ ಮಾಡ್ಬಿಡ್ತಾರೆ ಸ್ನಾನ ಮಾಡಕ್ಕೆ ಒಂದು 5 ಜನ ಹ್ಞೂ ತಂದಿದ್ರೆ ನಾವು ಕಾಯಿ ಹಣ್ಣು ಮಾಡ್ಕೊ ತಿಂತಿದ್ದ ತಾನೇ. ಯಾರ ಜಮೀನಿದು? ನಮಗೆ ಹ್ಞೂ 1 ಎಕರೆಗೆ ನಾವು ಒಂದು 6 ಎಪ್ಪತ್ತು ಮಾಡಿರೋದು. ಇದು ತೆಂಗಿನ ಮರಗಳು. ಈ ಹುಚ್ಚು ವಿಡಿಯೋ ಮಾಡೋ ಹುಚ್ಚು ನಿಮ್ಗೆ ಯಾಕೆ ಹಿಡ್ಕೊಂಡು? ಹೆಣ್ಣುಚ್ಚು ಗಂಡು ಹುಚ್ಚು ನಾನು ಈಗ ಯಾವ್ದು ಟಿಲ್ಲರು? ಹಂಗೆ ಅಡುಗೆ ಮಾಡೋದು ವಿಡಿಯೋ ಮಾಡಿದ್ದೀರಲ್ರಿ ಚೌಡಿ. ಸರಿಯಾಗಿ ಇಟ್ಕೊಳಮ್ಮ, ನೀನು ಕರೆಕ್ಟಾಗಿ ಇಟ್ಕೊಂಡು ಮಾಡಮ್ಮ ಅಂತ ಹೇಳ್ಬೋದು. ನಾವು ಹೇಳಾಗಿಲ್ಲ ನಿಂಗೆ. ಗೊತ್ತಿಲ್ವ, ಪ್ರಾಕ್ಟೀಸ್ ಆಗಿದ್ದಾರೆ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ನಮ್ಮ ಕಡೆ ಎಲ್ಲ ಆ ಮಾತಾಡಿ ಒಂದು ಹರಿಕತೆ ಹೇಳ್ಬಿಟ್ಟು ತರಕಾರಿ ಎಲ್ಲ ಹಚ್ಚಿಸ್ಕೊಂಡು ಕೈ ಕೊಡೋದು ಮಾಡಿದೆ. ಆ ಮಗಳು ಬಿಡ್ಲಿಲ್ಲ, ನನ್ನ ಒಂದು ಮೊಬೈಲ್ ಎತ್ತು ಮಡಿಕೊಂಡು ಹೋಗಿಸ್ಕೊಂಡು ಆಟ ಆಡ್ತಾರೆ. ಒಡೆಯ ಚಟ್ಟಿ ಬಿಡ್ತಾ ಇದ್ದಾರೆ ಒಡನ. ಇರು ಅಂದ್ರೆ ಇರ್ಬೇಕು ಕಣಮ್ಮ. ಅಡುಗೆ ಮಾಡೋ ವಿಡಿಯೋ ಮಾಡ್ಕೊಂಡಿದ್ದೀರಲ್ಲ, ಯಾಕ್ರಿ? ಅಯ್ಯೋ ಅಯ್ಯೋ ಅಪ್ಪಾಜಿ, ಇದ್ಯಾಕ್ರಿ ವಿಡಿಯೋ ಮಾಡಿದ್ದೀರಾ? ಶಿವರಾತ್ರಿ ಹಬ್ಬದ ನಾಳೆ ಅಂದ್ಬಿಟ್ಟು ಕಪ್ಪಡಿ ಸೀತಾಪಂಜಿಗೆ ಹೋಯ್ತದ ಅಲ್ಲಿ ದೇವಸ್ಥಾನಕ್ಕೆ ಬಸವ. ಅದು ನಮ್ಮ ಮನೆ ಬಂದಿತ್ತು ಬಸವ. ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೀರಲ್ಲ? ಓಹೋ, ಕೃಷಿ ಹೊಂಡದ ತಾವು ಫೋಟೋ. ಹೊಂಡದೊಳಕ್ಕೆ ಬಿದ್ದೋಲಿಲ್ವಲ್ಲ? ನೀರು ಬಂದಾಗ ನೀರು ಹೊಡಿಬೇಕು ಅಲ್ಲಿ. ನೀವಾ ಕುಡಿದ್ರೆ ಕಾಫಿ ಬಿಡ್ಲೇಬೇಕು. 4 ಗಂಟೆಗೆ ಒಂದು ದಿವಸ ಕೂತ್ಕೊಂಡೇವೆ ಹುಡುಗಾಟ. ಇನ್ನು ಮೇಲೆ ಸುಲ್ ಮೇಲ್ಕ ಕೆಳಗೆ ಸುಲ್ಗ ಅದು ಏರ್ ಸ್ಟಾಕರ್ ಹಿಂದ್ಗಡೆ ಬರ್ತದೆ. ಅಲ್ಲ, ಅಡುಗೆ ಮಾಡೋದೆಲ್ಲ ವಿಡಿಯೋ ಮಾಡ್ಕೊ ಬಂದಿದ್ದೀರಲ್ಲ ನೀವು. ಇದೇನಿದೆ? ನೋಡಿ ಹೇಗೆ ಬರ್ತದೆ. ಸಂಸಾರ ಮಾಡಬೇಕು ಅಂದರೆ ಇದೆಲ್ಲಿ ಪಿಕ್ಚರು? ಜಮೀನಿದ್ರೆ 1 ಎಕರೆ ಜಮೀನು, ಟಿಲ್ಲರು, 1 ಗಿಡಸ, 1-2 ಮಕ್ಕಳು, ಮುದ್ದಾದ 2 ಮಕ್ಕಳುಗಳು ಇದ್ದರೆ ಹಳ್ಳಿಗಳಲ್ಲಿ ಜೀವನ ಮಾಡ್ಬೋದು. ಯಾರ ಹತ್ರಕ್ಕೂ ಹೋಗಿಲ್ಲ ಅವನು. ಬೆಳಿಗ್ಗೆ ಎದ್ದ ತಕ್ಷಣ ಆ ಭೂಮಿ ತಾಯಿಗೆ ಕೈ ಮುಗಿದ್ಬಿಟ್ಟು ಸುತ್ತ ಮರ ಗಿಡಗಳು ಹಾಕ್ಬೇಕು. ಬಾಳೆಹಣ್ಣು ಫೋಟೋ ತಕ ಬಂದಿದ್ದೆ. ಈ ಹುಚ್ಚು ಅಂದ್ರೆ ಹುಚ್ಚರೊಳಗೆ ಹುಚ್ಚ ಬಪ್ಪ ಮೇಕ ಅನ್ಬೇಕು ನೀವು. ಅಪ್ಪ, ನಿಮ್ಮನ್ನು ನೋಡಿದ್ರೆ ನಂಗೆ ಇರುವರ ಬಾಯಿ ನೋವು ಜಾಸ್ತಿ ಆಯ್ತದೆ. ಏನು ಹೇಳೋಕ್ಕಾಗಲ್ಲ. ತುಟಿ ಗಿಟಿ ಹೊಡೆದ್ರು ನನ್ನ ಸೇರ್ಕೊಂಡ್ಬಿಟ್ರೆ ಹಚ್ಕೊಂಡ್ಬಿಡ್ತದೆ. ನನಗೆ ಹೊಡೆದೋಗಿಲ್ಲ, ಎಲ್ಲ ಏನಾಗ್ಬಿಟ್ಟೈತೆ ಅಂದರೆ ಸೈಜು ಡಬಲ್ ಆಗ್ಬಿಟ್ಟೈತೆ, 4 ದಪ್ಪ ಆಗ್ಬಿಟ್ಟೈತೆ.
ಆ ಕಡೆ ಈ ಕಡೆ ಬಾಯಿ ದಪ್ಪ ಕವಟೆ ದಪ್ಪ ಆಗ್ಬಿಟ್ಟೈತೆ. ನಮ್ಮ ಕೋಟ ತಿಂದ್ರೆ ಭಗವಂತ ಅಲ್ಲೇ ಕೊಟ್ಬಿಟ್ಟ. 15 ಸಲ ಆಡ್ರ ಮಾತು ಈಗ ನೀವೇ ಶಾಪ ಹಾಕಿರೋದ? ಹೌದಾ? ಕೊಟ್ಟಕ್ಕೆ ತೆಗಿಬಿಟ್ರೆ ಇಷ್ಟ ಹೇಳ್ತೀನಿ, ಎಲ್ಲೋದ ಇನ್ನೂ ಆಚೆ ಅಂದ್ಬಿಟ್ಟು ಅಂದ್ರೆ ಅವ್ರು ಕೊಟ್ಟಕ್ಕೆ ಬರ್ಲಿಕ್ಕಪ್ಪ ನೀವು, ಅದಕ್ಕೆ ಹಿಂಗಾಗಿರೋದ. ನೋಡ್ರಿ ಗುರುಮಲ್ಲಪ್ಪ ಶಾಪ ಅಂತೆ ಗಾಯ್ಸ್ ಇದು. ನಾನು ಯಾಕೆ ಹಿಂಗಾಯ್ತು ಅಂತ ನಿನ್ನೆಯಿಂದ ತಲೆ ಕೆಡ್ಸ್ಕೊತಾ ಇದ್ದೀನಿ. ಒಂದು ವಾರದಲ್ಲಿ ಬೋದು 15 ಬೋದು ಕವಟೆ ಹೊಡೆದ್ಬಿಡ್ತೀನಿ ನಿಮ್ಗೆ, ಕವಟೆ ಹೊಡೆದ್ತೀನಿ ನಿಮ್ಗೆ, ಬರೀ ಎಲ್ಲೋದಾರ ಇಷ್ಟೊತ್ತಿಗೆ ಅಂದ್ರೆ ಕವಟ ಅಂದ್ರೆ ಏನು, ಅವ್ರಿಗೆ ಬರ್ಲೇಬೇಕು ವಾಪಸ್ಸು. ಈಗ ಬಂದದ, ಈಗ ತಾರೀಕು 28 ಅಮಾವಾಸ್ಯೆ ಬಂದದ, ಮಾತಾಡೋಕೆ ಆಗಬೇಕಪ್ಪವೇ ಅದಂತಾರೆ. ನೋಡಿ ಗುರುಮಲ್ಲಪ್ಪ ನಮಗೆ ಶಾಪ ಕೊಟ್ಟಿರೋದಕ್ಕೆ ನಂಗೆ ಹಿಂಗಾಗಿರೋದಂತೆ. ಎಂಥ ಶಾಪ ಕೊಟ್ಟವ್ರೆ ನೋಡಿ. ಬಂದ ತಕ್ಷಣ ಬಿಸಿನೀರು ಕೊಡೋಳು ನಾನು, ಬಂದ ತಕ್ಷಣ ಕಾಫಿ ಕೊಡೋಳು ನಾನು, ಬಂದ ತಕ್ಷಣ ಬಿಸಿ ಮುದ್ದೆ ಮಾಡಿಕೊಡೋಳು ನಾನು. ನನಗೆ ಶಾಪ. ಶಾಪ ಹೌದಾ? ಏನಂತ? ಇಷ್ಟೇನಾ? ಎಷ್ಟು ತಿಂದಿರ ಕೊಡಿ ಬನ್ನಿ. ಕೊಡ್ರಿ. ಎಷ್ಟಿಟ್ಟಿದ್ದೀರಾ? ನಾಳೆ ಹಾಕ್ತೀನಿ ಕೊಡಿ. ನನ್ನ ಮೇಲೆ 3,000 ರೂಪಾಯಿಗೆ ನಂಬಿಕೆ ಇಲ್ವಾ? ನಾನು 3,000 ರೂಪಾಯಿಗೆ ಬಾಳಲ್ವೇನ್ರಿ? ಯಾರು ನೀವು ಬಾಯಿಗೆ ಇಟ್ಟಾಕ ಕೊಡ್ರಿ ದುಡ್ಡು, ಕೊಟ್ಟಿದ್ದು ಇಸ್ಕೊತೀರಲ್ರಿ. ಇಷ್ಟೇ ನೋಡ್ತಾ ಸಂಜೆ ಆಗೇ ಹೋಯ್ತು. ನಮ್ಮದು ಈ ಗುರುಮಲ್ಲಪ್ಪಂದು ಜಗಳ ಅದೆಲ್ಲ ಕಾಮನ್. ನಾನು ಅವ್ರ ಕಾಲು ಎಳೆದು ಅವ್ರು ನನಗೆ ರೇಗ್ಸೋದು ಕಾಮನ್. ಸೊ ಈಗ ಮಕ್ಕಳಿಗೆ ಓದಿಸ್ತಾ ಬರೆಸ್ತಾ ಕೂತ್ಕೊಂಡೆ. ಸಂಜೆ ಕೂಡ ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳೆದು ತಲೆ ಎಲ್ಲ ಬಾಚಿ ದೀಪ ಹಚ್ಚಿಟ್ಟು, ಸೊ ಫಸ್ಟ್ ನಮ್ಮದೇನಿದೆ ಕರ್ತವ್ಯ, ನಮ್ಗೆ ಹುಷಾರಿರಲಿ, ಇಲ್ಲಿ ನಾವು ಚೆನ್ನಾಗಿರಲಿ, ನಮ್ಮ ಆದ್ಯತೆ, ನಮ್ಮ ಪ್ರಿಫರೆನ್ಸ್, ನಾವೇನು ನಡೆಸ್ಕೊಂಬರ್ತಾಯಿದ್ದೀವಿ ಅದ್ರ ಕಡೆ ಕೊಡಲೇಬೇಕಾಗತ್ತೆ. ಸೊ ನನಗೆ ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಅವರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಲೇಸಿ ಆಗಿಬಿಡ್ತಾರೆ. ಸೊ ಅವ್ರಿಗೇನು ನಾನು ರೆಗ್ಯುಲರಾಗಿ ಮಾಡ್ತೀನಿ ಆ ಕರ್ತವ್ಯನ ನಾನು ಮಾಡಲೇಬೇಕಾಗುತ್ತೆ. ನೈಟ್ ಊಟಕ್ಕೆ ಅದೇ ದೋಸೆ ಇಟ್ಟಿತ್ತು, ಸೊ ಅದನ್ನೇ ಬಿಸಿ ಬಿಸಿ ದೋಸೆ ಹಾಕ್ತಾಯಿದ್ದೀನಿ. ಸೊ ಸತೀಶ್ ಕೂಡ ದೋಸೆನೇ ಹಾಕು, ಚಪಾತಿ ಏನು ಬೇಡ ಅಂದರು, ಯಾಕಂದರೆ ಆಲ್ರೆಡಿ ಹೀಟಾಗಿದೆ. ಸ್ವಲ್ಪ ಮೊಸರು ಹಾಕಿ, ಮೊಸರಿಗೆ ಸ್ವಲ್ಪ ಸಾಂಬಾರನ್ನ ಮಿಕ್ಸ್ ಮಾಡಿ ತಿನ್ನೋಣ ಅಂತ. ನನಗಂತೂ ಮೊಸರು ಮಜ್ಜಿಗೆ ಸೇರೋದೇ ಇಲ್ಲ. ಎಲ್ರಿಗೂ ಮೊಸರು ಮಜ್ಜಿಗೆ ಅಂದರೆ ಫೇವ್ರೆಟ್, ಬಟ್ ನನಗೆ ಯಾಕೋ ಇಷ್ಟ ಆಗೋದಿಲ್ಲ. ಸತೀಶ್ಗೂ ಕೂಡ ಎಲ್ರಿಗೂ ಬಿಸಿ ಬಿಸಿ ದೋಸೆ ಹಾಕಿ ಕೊಟ್ಟೆ, ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ದಾರೆ. ನಾನು ಕೂಡ 2 ದೋಸೆ ಹಾಕ್ಕೊಂಡು ಸ್ವಲ್ಪ ಸಾಂಬಾರಿಗೆ ಮೊಸರನ್ನ ಮಿಕ್ಸ್ ಮಾಡಿಕೊಂಡು, ತುಂಬ ಖಾರ ತಿನ್ನಲಿಕ್ಕಾಗಲ್ಲ, ಸೊ ತಿಂತಾಯಿದ್ದೀನಿ. ತಿಂದು ಮಲ್ಗೋಣ ಅಂತ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು. ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಏನಾದರೂ ತಪ್ಪಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಯಾವ ಥರ ವೀಡಿಯೋ ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ, ಬೈ ಬೈ, ಸಿ ಯು, ಲವ್ ಯು, ಟೇಕ್ ಕೇರ್.